ಭಾರತದಲ್ಲಿ ಇದೆ ಆ ಒಂದು ನಿಗೂಢ ನಗರ. ಗೂಗಲ್ ಮ್ಯಾಪ್ಗೂ ಸಿಗಲ್ಲ ಆ ಒಂದು ಪ್ರದೇಶ. ಕೇವಲ ಪುಣ್ಯವಂತರಿಗೆ ಮಾತ್ರ ಇದು ಕಾಣಿಸುತ್ತಂತೆ. ಅದು ಸಾಕ್ಷಾತ್ ದೇವಭೂಮಿ. ಆ ಅದ್ಭುತ ತಾಣಕ್ಕೆ ಭೇಟಿ ಕೊಟ್ರೆ ನೀವು ಚಿರಂಜೀವಿಯಾಗ್ತೀರಾ. ಈ ಒಂದು ಕಾರಣದಿಂದಲೇ ಇಡೀ ಪ್ರಪಂಚ ಭಾರತದತ್ತ ತಿರುಗಿ ನೋಡುವಂತೆ ಮಾಡ್ತಿದೆ. ಕಲಿಯುಗ ಆ ಒಂದು ಜಾಗದಲ್ಲಿ ತಲುಪೇ ಇಲ್ಲವಂತೆ. ಹಾಗಾದ್ರೆ ಯಾವುದು ಆ ಜಾಗ? ಆ ಒಂದು ನಿಗೂಢ ಪ್ರದೇಶವನ್ನ ಹಿಟ್ಲರ್ ಕೂಡ ಹುಡುಕೊಂಡು ಬಂದಿದ್ದ. ರಷ್ಯಾ, ಚೀನಾ ನಿದ್ದೆಗೆಡಿಸಿರುವ ಆ ಪ್ರದೇಶ ಹೆಸರೇ ಶಾಂಬಲಾ ನಗರ. ಹಾಗಾದ್ರೆ ಶಾಂಬಲಾ ನಗರ ಎಲ್ಲಿದೆ? ಇನ್ನುವರೆಗೂ ಆ ಒಂದು ಜಾಗದಲ್ಲಿ ಕಲಿಯುಗ ಆರಂಭವೇ ಆಗಿಲ್ವಂತೆ. ಅಲ್ಲಿ ಈಗಾಗಲೇ ಸತ್ಯಯುಗ ಆರಂಭವಾಗಿದೆಯಂತೆ. ಅಲ್ಲಿರೋರು ಎಲ್ಲರೂ ಕೂಡ ಚಿರಂಜೀವಿಗಳಂತೆ. ಹಾಗಾದ್ರೆ ಆ ಶಾಂಬಲಾ ನಗರ ಎಲ್ಲಿದೆ ಗೊತ್ತಾ? ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಶಿವನ ಭಕ್ತರಾಗಿದ್ರೆ ಕಮೆಂಟ್ ಮೂಲಕ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಜೊತೆಗೆ ಶಾಂಬಲಾ ನಗರದ ಬಗ್ಗೆ ನಿಮಗೆ ತಿಳಿದುಕೊಳ್ಳಬೇಕು ಅನ್ನೋ ಹಂಬಲ ಇದ್ರೆ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಸಂಜೀವಿನಿಯ ಉಲ್ಲೇಖ ಪುರಾಣಗಳಲ್ಲಿ ಇದೆ. ಆದರೆ ಇದೀಗ ಇಡೀ ಜಗತ್ತನ್ನೇ ಸಂಜೀವಿನಿ ಬಗ್ಗೆ ನಿದ್ದೆಗೆಡಿಸಿದೆ. ಮತ್ತೆ ಈ ಸಂಜೀವಿನಿ ಉಲ್ಲೇಖ ಯಾಕಂತಂದ್ರೆ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಶಕ್ತಿ ಮೀರಿ ಆ ಒಂದು ನಗರವನ್ನ ಹುಡುಕಾಟ ಮಾಡ್ತಾಗಿದೆ. ಹೌದು, ಭಾರತದಲ್ಲಿ ಒಂದು ವಿಶೇಷ ನಗರ ಇದೆ. ಅದು ದೇವಲೋಕದಂತಿದೆ. ಪುಣ್ಯವಂತರಿಗೆ ಮಾತ್ರ ಆ ಜಾಗ ಕಾಣಸಿಗತ್ತೆ. ಅಲ್ಲಿ ಸಾಕ್ಷಾತ್ ದೇವತೆಗಳೇ ನೆಲೆಸಿದ್ದಾರೆ. ಅಲ್ಲಿ ಚಿರಂಜೀವಿಯಾಗೋದಕ್ಕೆ ಸಂಜೀವಿನಿ ಕೂಡ ದೊರೆಯುತ್ತಂತೆ. ಈ ಕಾರಣದಿಂದಲೇ ಇಡೀ ಜಗತ್ತು ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದೆ ಆ ಒಂದು ನಗರ. ಸಾವನ್ನೇ ತಡೆಯುವ ಸಂಜೀವಿನಿ ಭಾರತದಲ್ಲಿದೆ ಎಂದು ತಿಳಿದ ತಕ್ಷಣ ಇಡೀ ಜಗತ್ತು ಆ ಒಂದು ಜಾಗವನ್ನ ಪತ್ತೆ ಹಚ್ಚುವುದಕ್ಕೆ ನಿರ್ಧಾರ ಮಾಡಿದೆ. ಭಾರತದ ಸೌಂದರ್ಯ ತಾಣ, ತಪಸ್ವಿಗಳ ಪುಣ್ಯ ಭೂಮಿ. ಅಷ್ಟೇ ಯಾಕೆ, ಸಾಕ್ಷಾತ್ ಶಿವನೇ ಕೈಲಾಸದಲ್ಲಿ ನೆಲೆಸಿದ್ದಾನೆ ಎಂಬುದು ಜನರ ನಂಬಿಕೆ ಕೂಡ. ಇಂತಹ ಭೂಮಿಯ ಸ್ವರ್ಗದಲ್ಲಿ ಇದೀಗ ಯಾರಿಗೂ ಕಾಣದ ಅಪರೂಪದ ನಗರವೊಂದು ಇದೆ ಎಂಬುದು ಗೊತ್ತಾಗಿದೆ. ಅದೇ ಸಂಜೀವಿನಿ ನಗರ ಶಂಬಲ. ಶಂಬಲ ಅಂದಾಕ್ಷಣ ನೆನಪಾಗೋದೇ ರಾಮಾಯಣ. ಹೌದು, ರಾಮ ಲಕ್ಷ್ಮಣ ಸಹೋದರರಲ್ಲಿ ಲಕ್ಷ್ಮಣ ಪ್ರಾಣ ಉಳಿಸುವ ಸಲುವಾಗಿ ಗಿಡಮೂಲಿಕೆಗಳಿಗೋಸ್ಕರ ಹನುಮಂತ ಸಂಪೂರ್ಣ ಗಿರಿಯನ್ನ ಹೊತ್ತು ತಂದು ಸಹಕರಿಸಿದ್ದ ಆ ಬೆಟ್ಟವೇ ಸಂಜೀವಿನಿ ಬೆಟ್ಟ. ಇದೀಗ ಮತ್ತೆ ಸಂಜೀವಿನಿಯ ಚರ್ಚೆ ಶುರುವಾಗಿದೆ. ಸಂಜೀವಿನಿ ನಗರವೇ ಶಂಬಲ. ಈ ಶಂಬಲ ನಗರದ ಹೆಬ್ಬಾಗಿಲು ಪ್ರವೇಶಿಸಬೇಕಾದ್ರೂ ಪುಣ್ಯ ಮಾಡಿರಬೇಕು, ದೇವರ ಇಚ್ಛೆ ಇರಬೇಕು. ಹಾಗೆಯೇ ಸತ್ಯವನ್ನ ಹೇಳುವವರಿಗೆ ಮಾತ್ರ ಈ ಒಂದು ಪ್ರದೇಶಕ್ಕೆ ಎಂಟ್ರಿಯಂತೆ. ಮತ್ತು ಇಂದಿಗೂ ಕೂಡ ಪಾಪವನ್ನ ಮಾಡದಿರುವಂತವರಿಗೆ ಈ ಒಂದು ನಗರಕ್ಕೆ ಎಂಟ್ರಿ ಇದೆಯಂತೆ. ಮತ್ತು ಈ ಒಂದು ಶಂಬಲ ನಗರ ಗೋಚರವಾಗತ್ತಂತೆ, ಅಂದ್ರೆ ಕಾಣಿಸತ್ತಂತೆ. ಇನ್ನು ಈ ಪುಣ್ಯ ಕ್ಷೇತ್ರಕ್ಕೆ ಅನೇಕ ಕಥೆಗಳು ಇವೆ. ಹಾಗಾಗಿಯೇ ಅವುಗಳಲ್ಲಿ ಇಂದಿಗೂ ಕೆಲವೊಂದು ನಂಬಿಕೆ ಅಚ್ಚಳಿಯದೆ ಹಾಗೆ ಉಳಿದಿದೆ. ಭಗವಾನ್ ಶ್ರೀಕೃಷ್ಣನು ತನ್ನ ಕೊನೆಗಾಲದಲ್ಲಿ ಒಂದು ಮಾತನ್ನ ಹೇಳಿದ್ದ. ಯಾವಾಗ ಜಗತ್ತಿನ ಅಧರ್ಮ ಹೆಚ್ಚಾಗತ್ತೋ ಆ ಸಮಯದಲ್ಲಿ ನಾನು ಇನ್ನೊಂದು ಅವತಾರ ಎತ್ತುವುದಾಗಿ ಹೇಳಿದ್ದ. ಹಾಗೆಯೇ ವಿಷ್ಣು ಪುರಾಣದ ಪ್ರಕಾರ ಕಲಿಯುಗ ಅಂತ್ಯಕ್ಕೆ ವಿಷ್ಣು ಎತ್ತುವ ಅವತಾರವೇ ಕಲ್ಕಿ ಅವತಾರ. ಈ ಅವತಾರ ಎತ್ತುವ ಸ್ಥಳವೂ ಶಂಬಲವಾಗಿದೆ. ಈ ಅವತಾರಗಳ ಬಗ್ಗೆ ಪುರಾಣಗಳಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಶಂಬಲ ನಗರವು ಗಂಗಾ ನದಿಯ ಉಗಮ ಸ್ಥಳದಲ್ಲಿದೆ ಎಂಬುದು ಕೆಲವೊಂದಿಷ್ಟು ಜನರ ಅಂದಾಜಾಗಿದೆ. ಈ ಕಾರಣದಿಂದಾಗಿಯೇ ಗಂಗಾ ಉಗಮ ಸ್ಥಳದಲ್ಲಿ ಅನೇಕ ಸಂಶೋಧನೆಗಳು ಕೂಡ ನಡೆದಿವೆ. ಅಷ್ಟೇ ಅಲ್ಲ, ಶಂಬಲ ನಗರದಲ್ಲಿ ಯುಗಗಳಿಗಿಂತಲೂ ಸಾಧು ಸನ್ಯಾಸಿಗಳು, ದಿವ್ಯಾತ್ಮರು ಇದ್ದಾರೆ ಅಂತ ಹೇಳಲಾಗತ್ತೆ. ಈ ನಗರಕ್ಕೆ ಹೋದ್ರೆ ನಮಗೆ ಹಸಿವು, ಬಾಯಾರಿಕೆ ಯಾವುದು ಕೂಡ ಕಾಡೋದಿಲ್ಲ. ರೋಗವೂ ಕೂಡ ಸುಳಿಯೋದಿಲ್ಲ. ಹಾಗೆಯೇ ಮುಪ್ಪಾಗೋದು ಕೂಡ ಇಲ್ಲ. ಇನ್ನು ಇಲ್ಲೇ ಸಾಧುಗಳು ವಾಸವಾಗಿದ್ದಾರೆ ಎಂಬುದು ನಂಬಲಾಗಿದೆ. ಶಂಬಲ ಪದದ ಅರ್ಥ ಶಾಂತಿನಗರ. ಅಘೋರಿಗಳು, ಸಾಧುಗಳು, ನಾಗಾಸಾಧುಗಳು ಇದ್ದಾರೆ. 12 ವರ್ಷದಲ್ಲಿ ಒಮ್ಮೆ ಮಾತ್ರ ಕುಂಭಮೇಳಕ್ಕೆ ಬಂದು ನಂತರ ಇದ್ದಕ್ಕಿದ್ದಂತೆ ಅಗೋಚರವಾಗ್ತಾರೆ. ಅವರು ಎಲ್ಲಿ ಹೋಗ್ತಾರೆ, ಹೇಗೆ ಇರ್ತಾರೆ ಎನ್ನುವುದು ಆಗಾಗ ಚರ್ಚೆಯಾಗುವ ವಿಚಾರ. ಆದರೆ ಅಚ್ಚರಿ, ಕೆಲವೊಂದಿಷ್ಟು ಬೌದ್ಧ ಗ್ರಂಥಗಳಲ್ಲಿ, ಹಿಂದೂ ಪುರಾಣ ಪುಸ್ತಕದಲ್ಲಿ ಒಂದು ನಗರ ಇದೆ, ಶಂಬಲದಿಂದ ಕಲ್ಕಿ ಹುಟ್ಟುವುದು ಎಂಬುದಾಗಿಯೂ ಕೂಡ ಬೌದ್ಧ ಧರ್ಮದ ಗ್ರಂಥದಲ್ಲಿ ಉಲ್ಲೇಖ ಮಾಡಲಾಗಿದೆ. ಥೋದಗಯದಲ್ಲಿ 1985ರಲ್ಲಿ ಕಾಲಚಕ್ರ ದೀಕ್ಷೆಯ ಸಮಯದಲ್ಲಿ 14ನೇ ದಲೈಲಾಮಾ ಶಂಭ ಎನ್ನುವುದು ಸಾಮಾನ್ಯ ನಗರವಲ್ಲ ಎಂಬುದಾಗಿ ಹೇಳಿದ್ರಂತೆ.
ಮಂಗೋಲಿಯಾದ ಪಠ್ಯದ ಪ್ರಕಾರ ಶಂಬಲಕ್ಕೆ ಒಂದು ನಿಗೂಢ ದಾರಿ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ ಮತ್ತು ತನಿಖೆ ಕೂಡ ಮಾಡುತ್ತಿದ್ದಾರೆ. ಅಡಾಲ್ಫ್ ಹಿಟ್ಲರ್ ಕೂಡ ಇದಕ್ಕಾಗಿ ತಡಕಾಡಿದ್ದ. ಅಡಾಲ್ಫ್ ಹಿಟ್ಲರ್ ಈ ಒಂದು ಶಂಬಲ ನಗರಕ್ಕೆ ಬಂದು ಚಿರಂಜೀವಿಯಾಗುವುದಕ್ಕೆ ಪ್ರಯತ್ನ ಪಟ್ಟಿದ್ದ. ಇನ್ನು ಈ ಸ್ಥಳವನ್ನ ಯಾರಾದರೂ ನೋಡಿದ್ದಾರಾ ಎಂಬುದಕ್ಕೂ ಕೂಡ ಉತ್ತರ ಇಲ್ಲ. ಸ್ಕಾಟ್ಸ್ ಪಾತ್ ಆಫ್ ವಾರಿಯರ್ ಸ್ಕೈ ಡ್ರಾಮಾ ಎಂಬ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದರ ಹೊರತಾಗಿ ಯಾರಾದರೂ ನೋಡಿದ್ದಾರಾ? ಹೌದು, ಮಾರ್ಕೋ ಪೋಲೋ ಎಂಬಾತ 1252ರಲ್ಲಿ ಇಟಲಿಯಲ್ಲಿ ಹುಟ್ಟಿದಾತ ತನ್ನ ತಂದೆಯ ಜೊತೆಗೆ ಸೇರಿಕೊಂಡು ಮಾರಾಟಕ್ಕಾಗಿ ದೇಶ ಸುತ್ತುತ್ತಾ ಇದ್ದ. ಅಂಥ ಸಂದರ್ಭದಲ್ಲಿ ಹಿಮಾಲಯದ ತಪ್ಪಲಿನಲ್ಲೂ ಕೂಡ ನಡೆದಾಡಿದ್ದ. 1871ನೇ ಇಸವಿಯಿಂದ 1895ರ ವರೆಗೆ ಏಷ್ಯಾ ಪೂರ್ತಿ ಓಡಾಡಿದ್ದ. ಇಂತಹ ಸಂದರ್ಭದಲ್ಲಿ ಇಟಲಿಗೆ ವಾಪಸ್ಸಾಗುವ ಸಮಯದಲ್ಲಿ ಒಂದು ಭವ್ಯವಾದ ನಗರವನ್ನ ಆತ ನೋಡಿದ್ದನಂತೆ. ವಾಪಸ್ಸಾಗೋ ಸಮಯಕ್ಕೆ ಆತನ ರಾಜ್ಯದ ಸೈನಿಕರು ತಮ್ಮನ್ನ ತಾವು ಹೊಡೆದಾಡಿಕೊಂಡು ಪ್ರಾಣ ಬಿಟ್ಟಿದ್ರಂತೆ. ಹಾಗಂತ ತನ್ನ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾನೆ. ಇನ್ನು ಶಂಬಲ ನಗರದ ಬಗ್ಗೆ ರಾಮಾಯಣದಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ವಿಶ್ವಾಮಿತ್ರ ಮುನಿಗಳು ರಾಮ ಲಕ್ಷ್ಮಣರನ್ನ ಕರೆದುಕೊಂಡು ಸಿದ್ಧಾಶ್ರಮದತ್ತ ಹೆಜ್ಜೆ ಹಾಕ್ತಾರೆ. ಇದು ಕೂಡ ಶಂಬಲ ನಗರದಲ್ಲೇ ಇದೆ. ಇಷ್ಟೇ ಅಲ್ಲ, ಭಗವತ್ ಗೀತೆಯಲ್ಲೂ ಶಂಬಲ ನಗರದ ಉಲ್ಲೇಖ ಇದೆ. ಇನ್ನು ಕಲ್ಕಿ ಪುರಾಣದ 2ನೇ ಅಧ್ಯಾಯದಲ್ಲೂ ಶಂಬಲ ನಗರದ ಕುರಿತಾಗಿ ಹೇಳಲಾಗಿದೆ. ಇದು 1938ರಿಂದ 1939ರವರೆಗೆ ಹಿಟ್ಲರ್ ಹುಡುಕಾಟ ನಡೆಸಿದ್ದ ಜಾಗ, ಅದುವೇ ಶಂಬಲ ನಗರ. 2ನೇ ಮಹಾಯುದ್ಧದ ಸಮಯದಲ್ಲಿ ಹಿಟ್ಲರ್ಗೆ ಆ ನಿಗೂಢ ಸತ್ಯವೊಂದು ಗೊತ್ತಾಗತ್ತೆ. ಆತ ಸೈನಿಕರಿಗೆ ವಿಜ್ಞಾನಿಗಳಲ್ಲಿ ಇನ್ನಷ್ಟು ಶಕ್ತಿ ಬರುವ ಗುಳಿಗೆಗಳನ್ನ ತಯಾರಿಸುವಂತೆ ಹಿಂಸೆ ಕೊಡ್ತಾ ಇದ್ದಂತೆ. ಇದರ ಜೊತೆಗೆ ಹಿಟ್ಲರ್ ಹಿಂದೂ ಪುರಾಣಗಳನ್ನ ಬಹುವಾಗಿ ಓದತಾಗಿದ್ದ. ಈ ಸಂದರ್ಭದಲ್ಲಿ ಆತನಿಗೆ ಶಂಬಲದ ಕುರಿತಾದ ಮಾಹಿತಿ ಸಿಗತ್ತೆ. ತಕ್ಷಣ ಆತ ಆ ನಗರ ಹುಡುಕಾಟಕ್ಕಾಗಿ ಒಂದು ತಂಡವನ್ನ ನಿರ್ಮಿಸಿ ಅವರನ್ನ ಹಿಮಾಲಯದ ತಪ್ಪಲಿಗೆ ಕಳುಹಿಸಿದಾಗ ಅವರಿಗೆ ಸಾಧು ಒಬ್ಬ ದೊರಕಿದ. ಆ ಸ್ಥಳ ಪಾಪ ಮಾಡಿದವರಿಗೆ ಸಿಗೋದಿಲ್ಲ ಎಂಬುದಾಗಿ ಹೇಳಿ ಕಳುಹಿಸ್ತಾನಂತೆ. ಹಾಗೆಯೇ ಈ ಹುಡುಕಾಟ 1938ರಿಂದ 1939ರವರೆಗೆ ಅಂದರೆ 1 ವರ್ಷಗಳ ಕಾಲ ನಿರಂತರವಾಗಿ ನಡೀತಾ ಇತ್ತು. ಆದರೆ ತಂತ್ರಜ್ಞಾನ ಅದೆಷ್ಟೇ ಮುಂದುವರೆದ್ರೂ ಜಗತ್ತು ಆಧುನಿಕತೆಗೆ ತೆರೆದುಕೊಂಡ್ರೂ ಇದುವರೆಗೂ ಮ್ಯಾಪ್ನಲ್ಲಿ ಹುಡುಕಾಡೋದಕ್ಕೂ ಆಗದಂತಹ ನಗರ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಶಂಬಲ ನಗರ ಮಾತ್ರ. ಹಾಗಂತ ಈ ನಗರ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಈ ನಗರದ ಕುರಿತಾಗಿ ಪುರಾಣ ಇತಿಹಾಸಗಳಲ್ಲಿ ನಿರಂತರವಾಗಿ ಉಲ್ಲೇಖ ಮಾಡಲಾಗಿದೆ. ಜಗತ್ತು ಅದೆಷ್ಟೇ ಮುಂದುವರೆದ್ರೂ ಕೂಡ ತರ್ಕಕ್ಕೆ ನಿಲುಕದ ಅದೆಷ್ಟೋ ಸಂಗತಿಗಳು ಇನ್ನೂ ಕೂಡ ನಡೀತಾ ಇರೋದು ವಿಪರ್ಯಾಸ. ಇದು ಶಂಬಲ ನಗರದ ಬಗೆಗಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಶಂಬಲ ನಗರದ ಪಾರ್ಟ್ 2 ಬರುತ್ತೆ. ಎಷ್ಟು ವರ್ಷ ಬದುಕಿದ್ದಾರೆ, ಅಲ್ಲಿನ ಜೀವನ ಚಕ್ರ ಹೇಗಿದೆ ಮತ್ತು ಟಿಬೆಟ್ ಹಾಗೂ ಹಿಮಾಲಯದ ತಪ್ಪಲಿನಲ್ಲಿ ಸೈನಿಕರು ಕೆಲವೊಂದಿಷ್ಟು ವಿಚಿತ್ರ ವಾಹನಗಳು ಆಕಾಶದಲ್ಲಿ ಹಾರಾಡೋದನ್ನ ನೋಡಿದ್ದಾರೆ. ಅಷ್ಟೇ ಅಲ್ಲ, ಶಂಬಲ ನಗರದ ಸೈನಿಕರನ್ನ ಭಾರತೀಯ ಸೈನಿಕರು ನೋಡಿದ್ದಾರಂತೆ. ಅದಕ್ಕೆ ಪುರಾವೆ ಸಮೇತ ಮುಂದೆ ಮುಂದಿನ ಭಾಗದಲ್ಲಿ ಹೇಳ್ಕೊಡ್ತೀವಿ. ಹೇಗನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಓಂ ನಮಃ ಶಿವಾಯ.